ಸರ್ ನಾನು ಪುಟ್ಟರಾಜು ಅಂತೇಳಿ ಊರಿಂದ ಬಂದಿದ್ದೀರಾ? ನಾವು ಮೈಸೂರು ವರ್ಣಕ್ಷೇತ್ರ ಸಿದ್ದರಾಮಯ್ಯನಹುಂಡಿ ಗ್ರಾಮದಿಂದ ಬಂದಿದ್ದೀವಿ. ನಾವು ಧರ್ಮಸ್ಥಳದಲ್ಲಿ ಏನಾಗಿದೆ ಅಂದರೆ ಜನ ನನಗೆ ಒಳ್ಳೇದಾಗತ್ತೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಮಾಡ್ತಾ ಇರೋದೆಲ್ಲ ಕೆಟ್ಟದೆ, ಯಾವುದು ಒಳ್ಳೇದು ಮಾಡ್ತಾ ಇಲ್ಲ. ಎಷ್ಟು ಕೊಲೆಗಳಾಗಿದೆ, ಎಷ್ಟೊಂದು ಅತ್ಯಾಚಾರಗಳಾಗಿದೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕೂತಿದೆ? ಇವಾಗ ಒಬ್ಬ ದರ್ಶನ್, ನಮ್ಮ ನಟ ದರ್ಶನ್ ಅವರು ಏನೋ ತಪ್ಪು ಮಾಡಿದ್ರು ಅಂತ ಒಳಗಡೆ ಹಾಕಿದ್ರು. ಈಗ ಅವ್ರನ್ನೇ ಒಳಗಡೆ ಹಾಕ್ತಾಯಿಲ್ಲ ಸಾಕ್ಷಿ ಇದ್ರು. ಯಾಕೆ ಕಣ್ಮುಚ್ಕೊಂಡು ಕೂತಿದೆ? ಯಾಕೆ ಸರ್ಕಾರ ಕಾಣ್ತಾ ಇಲ್ವಾ? ಸರ್ಕಾರ ಊಟ ಮಾಡ್ತಾ ಇಲ್ವಾ? ಈಗ ಅದೇ ಮಿನಿಸ್ಟ್ರ್ ಮಕ್ಕಳಿಗೆ, ಮಂತ್ರಿ ಮಕ್ಕಳಿಗೆ, ಮಿನಿಸ್ಟ್ರ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹಂಗಾಗಿದ್ರೆ ಕುಂತ್ಕೊತಾ ಇದ್ರು ಅವರು. ಅವ್ರಿಗೆ ಜ್ಞಾನ ಇಲ್ವಾ? ಒಟ್ಟಾಗ ಅನ್ನ ತಿಂತಲ್ಲ ಸರ್ ಅವರು. ನಾನು ಹೇಳೋದೇನಂದರೆ ಬಡವ್ರಿಗೊಂದು ನ್ಯಾಯ, ಬಲಗಾರಿಗೊಂದು ನ್ಯಾಯ ಇದೆಯಾ? ನ್ಯಾಯ ಅಂದರೆ ಎಲ್ಲ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ. ಯಾಕೆ ಅವ್ರನ್ನ ಇಷ್ಟನೇ ಬೇಕಾ ತನಿಖೆ ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ ಇಷ್ಟನೇ ಬೇಕಾ? ಯಾರೇ ಆಗಿರ್ಲಿ, ತಪ್ಪಿತಸ್ಥರು ಏನೇ ಪ್ರಬಲವಾಗಿರ್ಲಿ, ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ಅವರಿಗೆ ಶಿಕ್ಷೆ ಆಗ್ಬೇಕು. ತಪ್ಪಿತಸ್ಥರು ಯಾರಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು. ಸರ್ ನಾನು ವ್ಯಕ್ತಿಗತವಾಗಿ ಮಾತಾಡೋದು, ಅವ್ನು ಯಾವನೇ ವ್ಯಕ್ತಿ ಆಗಿರ್ಲಿ ನೋಡಿ, ಹೆಣ್ಣಿಂದ ಹುಟ್ಟೋದು ಮಣ್ಣಿಗೆ ಹೋಗೋದು ವ್ಯಕ್ತಿ. ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರನ್ನ ಗುರುತಿಸ್ತಾರೆ, ಕೈ ಮುಗಿತಾರೆ. ಕೆಟ್ಟ ಕೆಲಸ ಮಾಡೋರನ್ನ ಯಾಕೆ ಇವರು ಸಪೋರ್ಟ್ ಕೊಡ್ಬೇಕು ಕುಂತಿದ್ದಾರೆ? ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಾನು ಹೇಳೋದು ಮಂತ್ರಿಗಳು ಯಾರೇ ಆಗಿರ್ಬೋದು, ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ? ಯಾಕೆ ಹೋಗಿ ಅವ್ರು ಖಾಲಿ ಬೀಳೋದು? ಅವನೇನು ದೇವತೆ ಮೇಲಿಂದ ಹುಟ್ಟಿದಾನ? ಅವ್ನು ನಮ್ಮಂತ ಮನಸ್ಸದಾನೆ, ಗಾಳಿ ಕುಡಿತಾನೆ, ನೀರು ಕುಡಿತಾನೆ, ಅನ್ನ ತಿಂತಾನೆ. ಮಾಡಬಾರ್ದು ಮಾಡಿದ್ರೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ರು? ತನಿಖೆ ಮಾಡಿ ಹಿಡಿದು ಅವ್ರನ್ನ ಒಳಗಡೆ ಹಾಕಬೇಕು, ಅವ್ರು ಗಲ್ಲಿಗೆ ಏರಿಸ್ಬೇಕು. ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನಾನು ಒಪ್ಕೋತೀನಿ. ಅವಾಗ ಆ ಥರ ಇರಬೇಕು. ಇವು ತಾರತಮ್ಯ ಮಾಡಬಾರ್ದು. ಇನ್ನು ಬಡವ ಇಮ್ಮ ಶ್ರೀಮಂತ ಅನ್ನೋದನ್ನ ಯಾವತ್ತೂ ಕೂಡ ಪರಿಗಣಿಸಬಾರ್ದು. ನ್ಯಾಯ ತಪ್ಪು ಮಾಡೋದು ತಪ್ಪೇ. ಅದು ಉಪ್ಪು ತಿಂದ ನೀರು ಕುಡಿಬೇಕು, ಯಾವನೇ ಆಗಿರಲಿ ಅವನ ವ್ಯಕ್ತಿ. ಸಣ್ಣದು ಮಾಡೋದು ತಪ್ಪೇ, ದೊಡ್ಡದು ಮಾಡೋದು ತಪ್ಪೇ. ಈಗ ಅಧಿಕಾರಿಗಳಿರೋದು, ಸರ್ಕಾರ ಇರೋದು, ಅಧಿಕಾರಿಗಳು ತನಿಖೆ ಮಾಡಬೇಕು. ಇವ್ರು ಏನು ಮಾಡಿದ್ದಾರೆ ಅಂತ ಇಲಾಖೆಗಳನ್ನ ನೇಮಿಸಬೇಕು. ಇಲಾಖೆಗಳು ಹಿಡಿದು ಅವ್ರನ್ನ ಒಳಗಡೆ ಹಾಕಿ ಗಲ್ಲಿಗೆ ಏರಿಸ್ಬೇಕು ಅಂಥ ವ್ಯಕ್ತಿಗಳನ್ನ. ಇವಾಗ ಏನು SIT ನೇಮಕ ಮಾಡಿರುವಂಥದ್ದು, ರಚನೆ ಮಾಡಿರುವಂಥದ್ದು, ಅದು ಎಲ್ಲ ಒಂದು ಕಡೆ ಒಳ್ಳೆ ಸ್ಟೆಪ್ಪು ಅಂತ ಅನ್ಸುತ್ತೆ ತಮಗೆ? ಈಗಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಜನ ನಮ್ಮನ್ನು ಏನೋ ಅಂತಾರೆ, ಜನ ತಪ್ಪು ತಿಳ್ಕೊತಾರೆ ಅಂತ SIT ಮಾಡಿದ್ದಾರೆ. ಇದು ನ್ಯಾಯ ಸಿಗಬೇಕು ಅಂತ ನನ್ನ ಆಸೆ. ಇದು ಈಗ ಒಳ್ಳೆ ತನಿಖೆ ಮಾಡಿ, ಒಳ್ಳೆ ತನಿಖೆ ನಡೆದು ತಪ್ಪಿತಸ್ಥರು ಯಾರು, ನಾನು ಅವ್ರ ಹೆಸರು ಹೇಳಲ್ಲ, ತಪ್ಪು ಮಾಡಿ ಯಾವನೇ ವ್ಯಕ್ತಿ ಆಗಿರಲಿ ಅವನನ್ನು, ಇದು ಮಹಾ ತಪ್ಪು ಮಾಡಿರೋದು, ನೇಣಿಗೆ ಹಾಕಬೇಕು, ಗಲ್ಲಿಗೆ ಹಾಕಬೇಕು, ನಡು ಬೀದಿಯಲ್ಲಿ ನಿಲ್ಲಿಸಿ ಅವ್ರನ್ನ ಗುಂಡೇಟ್ ಹೊಡೆದು ಸುಡಬೇಕು. ಆವಾಗ ಈ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಒಂದು ಹೆಣ್ಮಗಳನ್ನ, ನನ್ನ ತಾಯಿ ಎಣ್ಣೆ, ಈ ಭೂಮಿ ತಾಯಿನೂ ಎಣ್ಣೆ, ನನ್ನ ಹೆಂಡ್ತಿನೂ ಎಣ್ಣೆ, ನನ್ನ ಮಕ್ಕಳು ಎಣ್ಣೆ, ಪ್ರತಿಯೊಬ್ಬರು ಎಣ್ಣೆ. ಆದರೆ ಹೆಣ್ಣು ಅಂದರೆ ಯಾರು ಮಾಡಿ ಎಲ್ಲಿ ಬಿಸಾಕ್ಬಿಟ್ಟು ತುಳಿದ್ಬಿಟ್ಟು ಹಳ್ಳೆ ತೆಗೆದು ಊತಾಕ್ಬಿಟ್ಟು ಹೊಂಟೋಗೋದಾ? ಅದು ಯಾರು ಅಧಿಕಾರ ಕೊಟ್ಟಿರೋದು ಅದನ್ನು? ಅದೇ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ, ಯಾವನೊಬ್ಬ ಸಾಮಾನ್ಯ ಮನಸ್ಸು ಅವ್ರ ಮನೆ ಹೆಣ್ಮಗಳಿಗೆ ಕೀಟ್ಲೆ ಮಾಡಿ ಮಾತಾಡಿದ್ರೆ ಏನು ಮಾಡ್ತಾಯಿದ್ರು ಅವರು? ಈ ಥರದ ವಿಚಾರಗಳು ಮತ್ತೆ ಮರುಕಳಿಸಬಾರ್ದು, ಅವರಿಗೆ ಸೂಕ್ತವಾದ ಶಿಕ್ಷೆ ಆಗಬೇಕು ಅಂತೀರಾ? ಆಗಬಾರ್ದು. ಗುಂಡೆ ಹೊಡೆದು ಸಾಯಿಸ್ಬೇಕು ಅವ್ರನ್ನ, ನಡು ರಸ್ತೆಯಲ್ಲಿ ಸೀಮೆಣ್ಣೆ ಸುರಿದು ಸಾಯಿಸ್ಬೇಕು ಅವ್ರನ್ನ, ಇಲ್ಲ ನೇಣಿಗೆ ಹಾಕ್ಬೇಕು. ಈಗ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ರಿ ಅವ್ರನ್ನ ನೇಣಿಗೆ ಹಾಕಿದ್ದಾರೆ. ಈಗ ಅನ್ಯಾಯ ಮಾಡಿದ್ರೆ ಬುಟ್ಟ ಕೂತಿದ್ದಾರೆ. ಇವರೆಲ್ಲರೂ ಸಪೋರ್ಟ್ ಕೊಟ್ಕೊಂಡು ಇದ್ಯಾವ ಸರ್ಕಾರ, ಯಾವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಡಳಿತ ಇದು? ನನಗೆ ಅದಲ್ಲ ಸರ್. ನನಗೇನು ಗೊತ್ತಾ, ಯಾರೇ ತಪ್ಪು ಮಾಡವ್ರ ಅವ್ರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗ್ಬೇಕು. ಹೆಣ್ಮಕ್ಳಿಗೆ ಇನ್ನು ಯಾರಿಗೂ ಆಗಬಾರ್ದು. ಈ ಥರ ಎಷ್ಟು ಹೆಣ್ಮಕ್ಳಿಗಾಗಿದೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಸಂತೋಷ ನಿರಪರಾಧಿಗೆ ನ್ಯಾಯ ಸಿಗಬೇಕು. ಸರ್ಕಾರ ಅವನಿಗೆ ದುಡ್ಡು ಕಟ್ಕೊಡ್ಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಕೊಡ್ಬೇಕು ಅವ್ರಿಗೆ. ಆದರೂ ಕೂಡ ಅವರು ವಯಸ್ಸು ಮತ್ತು ಅವರ ಬಾಲ್ಯ ಮರಳಿ ಬರಲ್ಲ, ತುಂಬ ಅನುಭವಿಸ್ಬಿಟ್ಟಿದ್ದಾರೆ. ಯಾರೋ ಮಾಡೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡ್ತಾರೆ ಅಂದರೆ ಕಣ್ಕಂಡೇ ಕೂತ್ರೆ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇವು.